ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನದ ಜಿಲ್ಲೆಯವರು. ಸೊ ಅಣ್ಣ, ನೀವು ದುಬೈ ಏರ್ಪೋರ್ಟ್ ಅಲ್ಲಿ ಇರ್ತೀರಿ, ನಿಮ್ಗೊಂದು ಕಾಲ್ ಬರುತ್ತೆ, ನಾವೇ ಧನ್ಯರು ಅಂತ ನೀವು ಬರ್ತಿರುವಂತ ಸಾಂಗಿಗೂ ಏನಾದ್ರು ಕನೆಕ್ಷನ್ ಇದೆಯಾ? ಕೊನೆಯದಾಗಿ ನಿಮ್ಮ ಸಂಗಡ ಮಾತಾಡಿ ನನ್ನ ಲೈಫ್ನ ಹಾಳು ಮಾಡ್ಕೊಳ್ಬೇಕು, ನಂಗೆ ಬೇಡವೇ ಬೇಡ ಜೀವಿತ. ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ತುಂಬ ಕಷ್ಟದಲ್ಲಿದ್ವಿ, ನಮಗೆ ಬದುಕೇ ಬೇಡ, ನಾವು ಈ ಲೋಕನೇ ಬಿಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಮಗ ಯೂಟ್ಯೂಬಲ್ಲಿ ಹಾಕಿ ನೋಡ್ತಿರ್ಬೇಕಾದ್ರೆ ನಾವೇ ಧನ್ಯರು ಸಾಂಗ್ನ ಹಾಕಿದ್ರ. ಸೊ ಈ ಆರಾಧನೆ ಸೇವೆಯಲ್ಲಿ ಸಾವಿರಾರು ಟೆಸ್ಟ್ ಮನಿಸಿದೆ. ಕ್ಯಾನ್ಸರ್ ಪೇಷಂಟ್ ಹೀಲ್ ಆಗಿದ್ದಾರೆ ಬರೀ ಜಸ್ಟ್ ಅದೊಂದು ಹಾಡಿಂದ. ಸೊ ರಿಯಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿರೋದು. ಹಾಂ, ಅಫ್ಕೋರ್ಸ್ ಎಲ್ಲ ಏನು ಅನ್ಕೊಂಡಿದ್ದಾರೆ ಸ್ಕ್ರಿಪ್ಟ್ ಅಂತ. ಸ್ಕ್ರಿಪ್ಟ್ ಅಲ್ಲ ಅದು, ಆ್ಯಕ್ಚುಲಿ ಸೇವೆಯಲ್ಲಿ ನಮ್ಮ ಸೇವೆಗಳಲ್ಲಿ ನಡೆದಂಥ ಕೆಲವು ಘಟನೆಗಳನ್ನ ಅಲ್ಲಿ ಹಾಕಿರೋದು. ಅಣ್ಣ, ನನಗೆ ಲೈಫಲ್ಲಿ ಸೋಲೋಣ, ಯಾವಾಗಲೂ ಸೋಲು, ನನಗೆ ಆಗ್ತಿಲ್ಲ, ಈ ಲೋಕನೇ ಬೇಡ ಅನ್ನಿಸ್ತಿದೆ. ಇಲ್ಲ ಅಣ್ಣ, ನನ್ನ ಕತ್ತಲ್ಲಿ ಹಗ್ಗ ಇದೆ, ಹಗ್ಗ ಹಾಕಿನೇ ಮಾತಾಡ್ತಿದ್ದೀನಿ. ಹಗ್ಗ ಹಾಕಿ ನಿಮ್ಗೆ ಕಾಲ್ ಮಾಡಿದ್ದಾರೆ? ಹಗ್ಗ ಹಾಕೊಂಡು ಫೋನಲ್ಲಿ ಮಾತಾಡ್ತಿದ್ದಲ್ಲ ನನ್ನ ಜೊತೆ. ಲಾಸ್ಟ್ ಕಾಲ್. ಯೇಸುವನನ್ನು ಅಂಗೀಕಾರ ಮಾಡಿದ್ರಿಂದ ನಾವು ಕೂಡ ನಿತ್ಯತ್ವದ ಮರಣದಿಂದ ಸೇಫ್ ಆಗಿದ್ದೀವಿ. ಇವತ್ತಾದ್ರೂ ಬದುಕ್ತಿದ್ದೀವಿ ಅಂದರೆ ಅವ್ರ ಕೃಪೆಯಿಂದ ಮಾತ್ರ. ತಲೆಯ ಎತ್ತಿದೆ ಕರುಣೆ ಕಂಡೆನು, ನಿಯಮವಿಲ್ಲದ ಒಂದು ಸ್ಥಳವ ಕಂಡೆನು. ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಾರೆ ಆ್ಯಕ್ಚುಲಿ. ಅವ್ರೇನು ಮಿನಿಸ್ಟ್ರಿ ಮಾಡ್ತಾರೆ, ಅವ್ರು ಹಂಗೆ ಯಾಕೆ ಮಾಡ್ತಾರೆ, ಇವ್ರು ಹಿಂಗೆ ಯಾಕೆ ಮಾಡ್ತಾರೆ? ನೀನು ಮಿನಿಸ್ಟ್ರಿ ಮಾಡಿ ನೋಡಪ್ಪ, ನೀನು ಮಾಡಿ ತೋರಿಸಲ್ಲ. ಒಬ್ಬ ಒಂದು ಕುರಿ ಕಳೆದೋದ್ರೆ 100ರಲ್ಲಿ ಅದನ್ನು ಹುಡ್ಕೊಂಡು ಹೋಗೋದೇ ಇದ್ದಾನೆ. ನಿಮ್ಮಲ್ಲಿ ಯಾರಿದ್ದಾರೆ, ಯಾರಿಗೆ ಆ ಕೆಪಾಸಿಟಿ? ನಾನೇ ಒಳ್ಳೆ ಕುರುಬನಾಗಿದ್ದೀನಿ. ಕೆಲವು ಲವ್ ಸ್ಟೋರಿ. ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಹುಡುಗರೆಲ್ಲ ಬಂದು ಕರ್ಕೊಂಡು ಹೋದ್ರು. ಸಂಜೆ ಅಪ್ಪ ಅಮ್ಮ ಜೊತೆ ಎಲ್ಲ ನನ್ನ ಜೊತೆ ಮಾತಾಡಬೇಕು, ಕಾಲಲ್ಲಿ ನಾನು ಮಾತಾಡಬೇಕು ಅಂತೆಲ್ಲ ಹೇಳಿ. ಆಡಿಯೋ ಇದೆ, ವಿಡಿಯೋಸ್ ಎಲ್ಲ ಇದೆ ನನ್ನ ಹತ್ರ. ಅದನ್ನು ಕೇಳುವಾಗ ಇದನ್ನೇನು ಹೇಳ್ತೀನಿ, ಅದು ಚಾಲೆಂಜಸ್ ಮಾತ್ರ ಹೆವಿ. ಊರವರೆಲ್ಲ ಬಂದು ಅಮ್ಮಗೆ ಕಂಪ್ಲೇಂಟ್ ಹೇಳ್ತಾರೆ, ಈ ಥರ ಆಗ್ತಿ ಅಂತ ಗೊತ್ತಾಗಿದ್ದಿದೆ. ನೀನು ಹುಟ್ಟುವಾಗಲೇ ನಾನು ಇಲ್ಲ ಅನಿಸ್ಬಿಟ್ಟಿದೆ ಅಂತ ಎಷ್ಟು ಜನ ಕಲ್ಲೆತ್ತಿದ್ದಾರೆ. ಹೊಡೆದ್ರೆ ಎಲ್ಲರೂ ಒಂದೊಂದು ಕಲ್ಲು ಹಾಕಿದ್ರೆ ಕಲ್ಲಲ್ಲೇ ಸಮಾಧಿ ಆಗ್ಬಿಡುತ್ತೆ. ನನ್ನ ಕೈ ಮೇಲೆ ಆ ಕೀಬೋರ್ಡ್ ಕೀಸ್ ಮೇಲೆ ಸುಮ್ಮನೆ ಹೇಳ್ತಿದ್ದೆ, ಕಾರಣ ಇಲ್ಲದೆ ಹೇಳ್ತಿದ್ದೆ ನಾನು. ಡೈರೆಕ್ಟ್ ಬೇರೆಯವ್ರಿಗೆ ಬ್ಲೇಮ್ ಮಾಡ್ತಾರೆ. ಆ ವಯನ ಬಗ್ಗೆ ಒಂದು ವಿಷಯನೂ ಗೊತ್ತಿರಲ್ಲ, ಒಂದು ವಿಷಯನೂ ತಿಳ್ಕೊಂಡಿರಲ್ಲ ಅವರು. ನಾನು ನಿಜವಾಗಿ ಒಳ್ಳೆಯವರೇ ಆಗದಿದ್ರೆ ಏಸು ಯಾಕೆ ಶಿಲುಬೆ ಸಾಯ್ಬೇಕಿತ್ತು, ಇವರನ್ನ ಶಿಲುಬೆ ಹಾಕ್ಬೋದಿತ್ತಲ್ಲ. ಯಾಕೆ ಕೆಲವೊಬ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ನೀನೆಲ್ಲಿ ಬಿತ್ತಲೇ ಇಲ್ಲ, ಅಲ್ಲಿ ಕೊಯ್ಲಿಕ್ಕೆ ಬರ್ತೀಯನೆ. ನಮ್ಗೆ ಕೊಟ್ಟಂತಹ ಫೀಲ್ಡಲ್ಲಿ ನಮ್ಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ನಾವು ನಿಯತ್ತಿಂದ ಮಾಡ್ತಾ ಇದ್ದೀವ. ದೇವ್ರು ಯಾಕೆ ಬ್ಲೆಸ್ ಮಾಡಲ್ಲ? ಭೂಮಿ ಪೃಥ್ವಿ ಎಲ್ಲ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಮಕ್ಕಳು ನೀವು ಬಡವರ. ಯಾರಿಗೂ ಮೋಸ ಮಾಡಿದ್ರ ದೇವರು? ಈ ಗುರುಬನಿಗೂ ಆ ಗುರುಬನಿಗೂ ಎಷ್ಟು ವ್ಯತ್ಯಾಸ. ನೀನು ಕೆಟ್ಟವನು ಅಂತ ಹೇಳಬಾರ್ದು, ನಿನ್ನ ಒಳಗಡೆ ಎಷ್ಟು ಒಳ್ಳೇದಿದೆ ಅಂತ ತೆಗಿಬೇಕು. ಆಗಲೇ ಅವನು ಕೆಟ್ಟದ್ದನ್ನು ಮರೀಲಿಕ್ಕೆ ಸಾಧ್ಯ. ಅದೇ ಕೆಲಸವನ್ನು ಯೇಸು ಮಾಡಿದ್ದು, ಅದೇ ಕೆಲಸಕ್ಕೋಸ್ಕರ ಯೇಸು ನಮ್ಮನ್ನು ನೇಮಿಸಿರೋದು ಕೂಡ. ಪೆಟ್ರೋಲ್ ಒಂದು ಬ್ರೇಕ್ ನಂತರ ಮತ್ತೆ ನಾವು ನಮ್ಮ ಜರ್ನಿನ ಮುಂದೆ ಓಡಿಸ್ತಾ ಇದೀವಿ. ಕಾಲದಲ್ಲಿ ಕತ್ತೆಯಲ್ಲಿ ಪ್ರಯಾಣ ಮಾಡೋದು ಅಂತಂದ್ರೆ ಈಗಿನ ಕಾಲದಲ್ಲಿ BMW, ಲ್ಯಾಂಬರ್ಗಿನಿ ಇದರಲ್ಲಿ ಓಡಾಡ್ದಂಗೆ ಆಡಿ ಓಡಾಡ್ದ ಥರ ಫೀಲ್. ಲೋಕ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತದೆ, ಆದರೆ ನನ್ನಿಂದ ಏನು ಯೇಸು ಎಕ್ಸ್ಪೆಕ್ಟ್ ಮಾಡ್ದಲೇ ಎಲ್ಲವನ್ನ ಮಾಡಿದೆ. ಸಮಾನವಾಗಿದ್ರೆ ಎಲ್ಲರೂ ಮಲ್ಟಿ ಮಿಲಿಯನರ್ ಆದಿದ್ರೆ ನಾಳೆ ಕೆಲಸಕ್ಕೆ ಯಾರು ಬರಲ್ಲ. ಒಂದು ತಲ ಅಂತಂದ್ರೆ 34 kg ಚಿನ್ನಕ್ಕೆ ಸಮಾನ. ಈಗ 25 ವರ್ಷದ ಸಂಬಳ ನಮ್ಗೆ ಒಟ್ಟಿಗೆ ಸಿಕ್ಕಿದ್ರೆ ಏನು ಮಾಡ್ತೀರಾ? ಸೋಂಬೇರಿ. ಸೊ ಕರ್ನಾಟಕದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ ಯವನಸ್ಥರೆಲ್ಲ ಸ್ಪಿರಿಚುವಲ್ ಆಗಿ. ನಾವೆಲ್ಲ ಏನು ಅನ್ಕೊಂಡಿದೀವಿ ಅಂದರೆ ಕರ್ನಾಟಕದಲ್ಲಿ ಸ್ಪಿರಿಚುವಲ್ ಆಗಿಲ್ಲ ಯಾರು ಅಂತ. ಯಾರು ಹೇಳಿದ್ರು? ರಾಂಗ್ ಆ್ಯಕ್ಚುಲಿ. ಬೇರೆಯವ್ರದಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಅದರ ಅರ್ಥ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ನಾವು ಸ್ವರ್ಗಕ್ಕೆ ಹೋಗೋ ಬಗ್ಗೆ ಮಾತಾಡ್ತಾರಲ್ಲ, ಸ್ವರ್ಗ ಬರೋದ್ರ ಬಗ್ಗೆ ಮಾತಾಡ್ತೀವಿ. ಅವ್ನು ಸಂಬಳ ಸ್ಟಾರ್ಟ್ ಆಗ್ಬೇಕಾದ್ರೆ ಅರ್ಧ ಲೈಫ್ ಖಾಲಿ ಆಗಿರುತ್ತೆ. ಅವನು ಈ ಮಲ್ಟಿ ಮಿಲಿಯನರ್ಸ್ ಎಲ್ಲ ದಿನೇ ದಿನೇ ಜಾಸ್ತಿ ಯಾಕೆ ಮಲ್ಟಿ ಮಿಲಿಯನರ್ ಆಗ್ತಾ ಇದ್ದಾರೆ? ನಿಮಗೆ ಹೊರಗೆ ಬರ್ಲಿಕ್ಕೂ ಕೂಡ ದೇವ್ರ ದಾರಿ ಕೊಟ್ಟಿದ್ದಾನೆ, ನೀವು ನೋಡ್ತಾ ಇಲ್ಲ ಅಷ್ಟೇ. ನಿಮ್ಮ ತಲಾಂತ ನೀವು ಗುರ್ತು ಹಚ್ತಾ ಇಲ್ಲ, ನೀವು ಪತ್ತೆ ಹಚ್ತಾ ಇಲ್ಲ. ಪತ್ತೆ ಹಚ್ಕೊಂಡು ಆ ಲೈನಲ್ಲಿ ಹೋಗಿ ನೋಡಿ, ದೇವರು ಇನ್ನೂ ಯಾವ ಲೆವೆಲಲ್ಲಿ ತಗೊಂಡು ಹೋಗ್ತಾರೆ ಅಂತ. ಆದರೂ ಕೂಡ ರಿಗ್ರೆಟ್ ಮಾಡ್ತಾರೆ ಬಿಟ್ಟರೆ ರಿಪೆಂಟ್ ಮಾಡಲ್ಲ. ಅವನು ನೀತಿವಂತನು 7 ಸಲ ಬೀಳ್ತಾನೆ, ಬಿದ್ದರೆ ಅವನು ತಿರುಗಿ ನಿಲ್ತಾನೆ. ಆಸ್ ಎ ಪಾಸ್ಟರ್ ಪ್ರಕಾಶ್ ಹಲ್ಮಿಡಿ ಆಗಿ ಸೇವೆಗೆ ಬರೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ವಿ?